ರೀ, ಲಕ್ಷ್ಮಿ ಅತ್ಗೇನು ಸೀನಣ್ಣನ ಮನೇಲಿ ಇದ್ದಾರೋ ಇಲ್ವೋ, ಮೊದಲು ನಮ್ಮ ಅಕ್ಕ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದಾಗಿತ್ತೇನಪ್ಪ ಇಲ್ಲಿಗೆ. ಇರ್ತಾರೆ ನಡಿ. ಇಲ್ಲದೆ ಎಲ್ಲಿಗೆ ಹೋಗ್ತಾರೆ ಹೇಳು? ಲಸ್ಮಕ್ಕ ಅಂತೂ ಮನೆಗಿದ್ದೇ ಇರುತ್ತೆ. ನಡಿ. ನಿಮ್ಮ ಅಕ್ಕ ಬೇರೆ ಸಾವುಕಾರ ಮನೆಗೆ ಇವಾಗ ಕೆಲ್ಸಕ್ಕೆ ಹೋಗಿರುತ್ತೆ. ಇನ್ನು ನಾವು ಹೋದ್ರೆ ಅಲ್ಲಿ ಯಾರು ಇರಲ್ಲ. ಅಲ್ಲ, ಯಾರು ಇಲ್ದಿದ್ರು ನಾವು ಸಾವುಕಾರ ಮಂತಕ್ಕೆ ಹೋಗಿ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಬರ್ಬೋದಾಗಿತ್ತು ಅಂತ. ನಮ್ಮ ಅಕ್ಕರ ಮಂತಕ್ಕೆ ಹೋಗಿ. ಅಯ್ಯೋ, ಈಗ ಈ ಮಂತಕ್ಕೆ ಹೋದ್ರೆ ಏನು ತೊಂದರೆ ಆಗುತ್ತೆ ಹೇಳು? ಸುಮ್ಮನೆ ನಡಿ. ಮೊದಲು ಲಸ್ಮಕ್ಕಯ್ಯನು ಸಿನಿಮಾವನ್ನು ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಮ ಅಕ್ಕರ ಮಂತಕ್ಕೆ ಹೋಗೋಣ ಊರಿಗೆ. ಇವ್ರಿಗೆ ಹೇಳ್ಬಿಟ್ಟು ಮೊದಲು ಏನು ಬಂದಿರೋ ಕೆಲಸ ಅದನ್ನ ಮುಗಿಸ್ಕೊಂಬನ, ಆಮೇಲೆ ನಿಮ್ಮ ಅಕ್ಕನ ನೋಡೋದು ನಿಮ್ಮ ಮಾವನ ನೋಡೋದು ಮಾಡೋಣ ಬಾ. ಅಲ್ಲ, ನಮ್ಮ ಅಕ್ಕನ ನೋಡ್ಬೇಕಂತ ಅವಸರ ಏನೂ ಇಲ್ಲ. ಏನೂ ಇಲ್ಲ, ಸರಿ ಆಯ್ತು ಬನ್ನಿ. ಅಯ್ಯೋ, ಸುಮ್ಮನೆ ಏನೇನೋ ತಲೆಗೆ ಯೋಚನೆ ಮಾಡಬೇಡ. ನಡಿ, ಮೊದಲು ಬಂದಿರೋ ಕೆಲಸ ನೋಡ್ಕೊಂಡು ಇವ್ರಿಗೆ ಹೇಳ್ಬಿಟ್ಟು ಆಮೇಲೆ ನಿಮ್ಮ ಅಕ್ಕರ ಮಂತಕ್ಕೆ ಹೋಗೋಣ. ಸರಿ, ಹಂಗೆ ಮಾಡೋಣ ಬನ್ನಿ. ಅದಕ್ಕೆ ಲಕ್ಷ್ಮಿ ಅದಕ್ಕೆ ಯಾರಪ್ಪ? ಅವಳ ಹೆಸರು ಕರೆದು ಇರ್ತಾರೆ ಈ ಮನೆಗೆ. ಅವಳೊಬ್ಬನೇ ಇರೋದು. ನಾನು ಇದ್ದೀನಿ. ಯಾರೂ ನನ್ನ ಹೆಸರು ಕರೆಯೋದೇ ಇಲ್ಲ. ಈ ಮನೆಗೆ ಬಂದಾರಲ್ಲ ಲಕ್ಷ್ಮಕ್ಕ ಅಂತಾನೆ ಬೈತಾರೆ. ಕೆಂಚಮ್ಮ ಒಬ್ಳು ಇದ್ದಾಳೆ ಈ ಮನೆಗೆ ಎಂಬುದ ಮರ್ತೇ ಬಿಟ್ಟವ್ರೇನಪ್ಪ ನಮ್ಮ ಸಂಬಂಧಿಕರು, ನಮ್ಮೂರವರು ಎಲ್ಲಾನ. ಅಯ್ಯಯ್ಯೋ, ಅಯ್ಯೋ, ಇದೇನಪ್ಪ, ನಾನು ಅಂದ್ಕೊಂಡಂಗೆ ಆಯ್ತಲ್ಲಪ್ಪ. ಈ ದೊಡ್ಡ ಮನೆ ಇದ್ದಾರ, ಲಕ್ಷ್ಮಿ ಅತ್ತಿಗೆ ಇಲ್ವಲ್ಲ ಮನೆಗೆ. ನಾನು ಅದಕ್ಕೆ ಇವ್ರಿಗೆ ಹೇಳ್ದೆ ನಮ್ಮ ಅಕ್ಕನ ಮಂತಕ್ಕೆ ಹೋಗಿ ಬಂದು ಆಮೇಲೆ ಇಲ್ಲಿಗೆ ಬರೋಣ ಅಂತ. ಈಗ ಏನು ಗ್ರಾಚಾರನೋ ಏನೋ ನಮ್ಮಿಬ್ರಿಗೂ. ಅಯ್ಯಯ್ಯೋ. ಅತ್ತೆ, ಚೆನ್ನಾಗಿದ್ದೀರಾ? ಅತ್ತೇನಾ? ನಾನು ಯಾವ ಸೀಮೆ ಅತ್ತೆ ನಿನಗೆ? ಯಾರು ನೀವು? ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ನಮ್ಮ ಮನೆಗೆ? ಅಯ್ಯೋ ಅತ್ತೆ, ಏನೋ ನಿಮ್ಮ ಮಗಳು ಬೇರೆ ಮದುವೆ ಮಾಡ್ಕೊಂಡು ಇವಾಗ ಚೆನ್ನಾಗಿದ್ದಾಳೆ. ನಾವ್ಯಾಕೆ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಹಿಂಗೆ ದ್ವೇಷ ಮಾಡಬೇಕು ಹೇಳ್ರಿ? ಎಷ್ಟೇ ಆಗಲಿ ನೀವು ನಮಗೆ ಮದುವೆ ಮಾಡ್ಕೊಟ್ಟಿದ್ದು ಅತ್ತೆ ಅಲ್ವಾ? ಈಗ ಅತ್ತೆ ಅಂತ ಕರೀದೆ ಬೇರೆ ಕರೆಯೋಕ್ಕೆ ಮನಸ್ಸು ಬರಲ್ಲ, ಕರೆಯೋಕ್ಕೂ ಒಂದು ಥರ ಆಗುತ್ತೆ. ಅದಕ್ಕೆ ಅತ್ತೆ ಅಂತಲೇ ಕರಿತಾ ಇದ್ದೀನಿ. ಇರಲಿ ಬಿಡಿ, ಪರವಾಗಿಲ್ಲ. ಅತ್ತೆ ಅಂತ ಕರೆದ್ರೆ ಏನು ತೊಂದರೆ ಈಗ ಹೇಳ್ರಿ? ನೀವು ನನಗೆ ಅತ್ತೇನೇ ಆಗಿದ್ರಿ ತಾನೇ, ಈಗಲೂ ಅತ್ತೇನೇ ನೀವು ನಮಗೆ. ನಿಮ್ಮ ಮಗಳು ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿರ್ಬೋದು, ಹಂಗಂತ ಹೇಳಿ ಸಂಬಂಧ ಮುರ್ಕಮಕ್ಕಾಗುತ್ತಾ? ಹೋಗೋದು, ಅವಳು ಓದ್ಲು, ಚೆನ್ನಾಗಿದ್ದಾಳೆ ಗೌರಿನೂ. ಈಗ ನಾವ್ಯಾಕೆ ಅದನ್ನೇ ಮನಸ್ಸಿನಾಗ ಇಟ್ಕೋಬೇಕು ಹೇಳ್ರಿ? ಹಳೇದೆಲ್ಲ ಮರ್ತು ಬಿಡ್ರಿ. ನಾವು ಏನೋ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದ್ವಿ. ನಿಮ್ಮನ್ನು ನೋಡ್ದಂಗೆ ಆಗುತ್ತೆ, ಜಾಸ್ತಿ ದಿನ ಆಯಿತು ಅಂತ ಬಂದಿದ್ದೀವಿ ಇಬ್ರು. ಸಿನಿಮಾವನು ಲಸ್ಮಕ್ಕಯ್ಯನು ಇಲ್ವಾ? ಏನು, ನೀವು ಮಾಡಿರೋ ಕೆಲಸನ ಮರಿಬೇಕಾ? ಮರಿಯಂತ ಕೆಲಸನ ಮಾಡಿದೀರಾ? ನನ್ನ ಮಗಳಿಗೆ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಆಚೆಗೆ ಹಾಕಿದ್ರಿ. ಗುಡಿಸ್ಲಾಗೆ ಒಬ್ಬಳೇನೆ ಎಷ್ಟು ಕಷ್ಟ ಅನುಭವಿಸಿದಾಳೆ. ನಿನ್ನ ಕಟ್ಕೊಂಡಿದ್ಕೆ ನನ್ನ ಮಗಳು ಬೀದಿಗೆ ಬಿದ್ದಿದ್ಲು. ಇದನ್ನೆಲ್ಲ ಮರ್ತು ನಿನ್ನ ಅಳಿಯ ಅಂತ ನಾನಿನ್ನ ನಮ್ಮ ಮನೆಗೆ ಸೇರಿಸ್ಬೇಕಾ? ಯಾವುದನ್ನ ಮರೀಲಿ ಹೇಳು? ನನ್ನ ಮಗಳು ಇನ್ನೊಂದು ಮದುವೆ ಆಗೋದಕ್ಕೆ ಕಾರಣ ನೀನು, ಇವಳು, ನಿಮ್ಮ ಅಮ್ಮಯ್ಯ, 3 ಜನನು ಸೇರಿ ಹಿಂಸೆ ಕೊಟ್ಟಿದ್ದೀರ ನನ್ನ ಮಗಳಿಗೆ. ನಿಮ್ಮ ಮನೆಗೆ ಇರಕ್ಕಾಗ್ದಲೇನೆ ಬೀದಿಗೆ ಬಿದ್ದಿದ್ಲು ಅವಳು. ಅಯ್ಯೋ ದೊಡಮ್ಮ, ನಾವೇನು ಮಾಡಿಲ್ಲ. ಪದೇ ಅದನ್ನೇ ಹೇಳೋದು ಬೇಡ. ಈಗ ಲಕ್ಷ್ಮಿ ಅದಕ್ಕೆ ಎಲ್ಲೋದ್ರು? ನಾವೇನು ಮಾಡಿಲ್ಲ ಅಂತ ನಿಮ್ಮ ಹತ್ರ ನಾನು ಹೆಂಗೆ ಹೇಳಿ ಆಗ್ಲಾಗ್ಲ ನಿಮಗೆ ಅದನ್ನೇ ಹೇಳಿದ್ದೆ, ಹೇಳೋಕ್ಕಾಗಲ್ಲ. ಹಳೇದೆಲ್ಲ ಮರೆತು ಈಗ ಸುಮ್ಮನೆ ಇರಿ ಸ್ವಲ್ಪ. ನಾವೇನೋ ಒಂದು ವಿಷಯ ಮಾತಾಡಕ್ಕೆ ಬಂದಿದ್ದೀವಿ, ಮುಖ್ಯವಾದ ವಿಷಯನ. ಅದಕ್ಕೆ ಬಂದಿದ್ವಿ, ಮಾತಾಡ್ಕೊಂಡು ಹೋಗೋಣ ಅಂತನ. ದಯವಿಟ್ಟು ಹಳೇದೆಲ್ಲ ಕೆಲ್ಕಕ್ಕೆ ಹೋಗ್ಬೇಡಿ, ನಾವೆಲ್ಲ ಮರ್ತಿದ್ದೀವಿ. ಈಗ ಗೌರಿನೂ ಚೆನ್ನಾಗಿದ್ದಾಳೆ ಗಂಡನ ಜೊತೆ. ಈಗ ನಮ್ಮ ಅಮ್ಮನೇಲೂ ಎಲ್ಲರೂ ಚೆನ್ನಾಗಿದ್ದೀವಿ. ಈಗ ಯಾಕೆ ಸುಮ್ಮನೆ ಹಳೇದೆಲ್ಲ ಕೆದ್ಕೊಂಡು ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಹೇಳ್ರಿ? ಸುಮ್ಮನಿರಿ ದೊಡಮ್ಮ, ಆಗ್ಲಾಗ್ಲ ಮತ್ತೆ ಅದನ್ನೇ ಹೇಳೋದು ಬೇಡ. ಓಹೋ, ಇವಳು ಮಹಾನ್ ತಾಯಿ. ನಿನ್ನ ಕಟ್ಕೊಂಡ್ ಬಂದ್ಮೇಲೆ ಕಣೆ ಇವನು ನನ್ನ ಮಗಳನ್ನ ದ್ವೇಷ ಮಾಡಿ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತೇಳಿ ಇಬ್ರು ಸೇರ್ಕೊಂಡು ಆಚೆಗೆ ನೂಕಿದ್ದು. ಓಹೋ, ಇವಳು ಹಳೇದೆಲ್ಲ ಮರಿಬೇಕಂತೆ. ಮರಿಯಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾನು ನನ್ನ ಮಗಳು ಸಾಯ ತಕನ ನೀವು ಮಾಡಿರೋ ದ್ರೋಹನ, ಮೋಸನ ನಾವಂತೂ ಮರಿಯಲ್ಲ. ನಿಮ್ಮನ್ನ ನೋಡಕ್ಕೂ ಇಷ್ಟಪಡಲ್ಲ. ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ? ಇನ್ನು ಇಲ್ಲೇನು ಕಿತಾಪತಿ ಮಾಡಕ್ ಬಂದ್ರಿ ನೀವಿಬ್ರು? ಹೋಗ್ರಿ. ಯಾಕೆ ನಾವು ನಿಮ್ಗೆ ಆಗಿರೋದು ನಿಮ್ಗೆ ನೋಡ್ಕೊಂಡು ಸಹಿಸ್ಕೊಂಬಕ್ಕಾಗಲ್ವಾ? ನನ್ನ ಮಗಳ ಬಗ್ಗೆ ಇನ್ನೇನಾದ್ರೂ ಇಲ್ಲಿ ಹೇಳಕ್ ಬಂದಿದ್ರ ಚಾಡಿನ? ನನ್ನ ಮಗುಗೂ ಸಸಿಗೂ ಇಲ್ಲದೆಲ್ಲ ಹೇಳ್ಬಿಟ್ಟು ಇನ್ನೇನನ್ನು ಜಗಳ ತಂದಿಕಕ್ಕೆ ಬಂದ್ರು ಹೆಂಗೆ? ಈಗಿರೋ ಚೆನ್ನಾಗಿರೋದು ನೋಡಿ ನಿಮ್ಗೆ ಸಹಿಸ್ಕೊಂಬಕ್ ಆಗ್ತಿಲ್ವಲ್ಲ ನನ್ನ ಮಗಳು ಅಲ್ಲಿ ಗಂಡನ ಜೊತೆಗೆ. ಅದಕ್ಕೆ ಇನ್ನೇನಾದ್ರೂ ಕಿತಾಪತಿ ಮಾಡಿ ಜಗಳ ತಂದಿಕ್ಕೆ ಅವಳ ಸಂಸಾರ ಹಾಳು ಮಾಡೋಣ ಅಂತ ಬಂದ್ರೆ ಇಲ್ಲಿಗೆ? ರೀ, ನಾನು ಇದಕ್ಕೆ ಮತ್ತೀಗ ಮೊದಲು ನಮ್ಮ ಅಕ್ಕ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಬರೋಣ ಅಂತ ಹೇಳಿದ್ದು. ನೀವು ನನ್ನ ಮಾತೆ ಕೇಳಿಲ್ಲ ನೋಡಿ, ಅವ್ರು ಸುಮ್ಮನೆ ರೇಗಾಡ್ತಾರೆ. ಅಯ್ಯೋ, ಇದಕ್ಕೆ ಮೊದಲೇ ಹೇಳ್ಬಾರಾಗಿತ್ತ. ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಇವತ್ತೇ ಮನೆಯಾಗಿರುತ್ತೇನೋ ಅಂತನ. ಇರ್ತಾರೆ ಬಿಡು ಅಂತ ಅನ್ಕೊಂಡೆ. ಅಯ್ಯೋ, ನೀನು ನೋಡು, ಹೇಳ್ಬೇಕು ತಾನೆ. ನಾನು ಬಿಡು, ಅದನ್ನೇ ನಾವು ಬಂದಿರೋದು ಈ ವಿಷಯಕ್ಕೆ. ಮೊದಲು ಇದನ್ನು ಇವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ನಾನು ಅಂದ್ಕೊಂಡೆ. ಅಯ್ಯೋ, ಈಗೇನು ಮಾಡೋದು? ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ. ಅವ್ರು ಬರೋವರೆಗೂ ಇಲ್ಲೇ ಇರಬೇಕು ಅಷ್ಟೇ. ಏನದು ಗುಸು ಗುಸು ಪಿಸು ಪಿಸುನು? ಇನ್ನು ಏನು ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ಹೋಗ್ರಿ. ಆಯಿತು ಬಿಡಿ ಅತ್ತೆ, ಹೋಗ್ತೀವಿ. ಬಾ ಜಿಲೇಬಿ, ಹೋಗೋಣ. ನಿಮ್ಮ ಅಕ್ಕರ ಮಂತಕ್ಕೆ ಹೋಗಿ ಆಮೇಲೆ ಬರೋಣ.
ಶಿವಣ್ಣ ಜಿಲೇಬಿ ಯಾವಾಗ ಬಂದ್ರಿ? ಈಗ ಬಂದ್ವಿ ಲಸ್ಮಕ್ಕಯ್ಯ, ಈಗ ಒಂದು ಸ್ವಲ್ಪ ಹೊತ್ತಾಯ್ತು. ಎಲ್ಲಿ ಸೀನ್ಮಾವ ಎಲ್ಲೋದ್ರು? ಅವರು ನಾನು ಹೊಲ್ತಕ್ಕೆ ಹೋಗಿದ್ವಿ, ಏನೋ ಸ್ವಲ್ಪ ಕೆಲಸ ಇತ್ತು ಹೋಗಿದ್ವಿ. ಅವರಲ್ಲಿ ಬರ್ತಾ ಇದ್ದಾರೆ ಹಿಂದೆ. ನಾನು ಬೇಗ ಬೇಗ ಬಂದೆ ಮಂತಕ್ಕೆ ಹೋಗ್ತೀನಿ ಅಂತಾನ. ಬರ್ತೀನಿ ನಡಿ ಅಂದ್ರು. ಈಗ ಬರ್ತಾರೆ, ನಡಿ ಕುತ್ಕೊಳ್ರಿ. ಯಾಕೆ ಇಲ್ಲೇ ನಿಂತಿದ್ರ ಅತ್ತೆ? ಕುಂಡಿಸೋದ್ ಬಿಟ್ಟು ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ಯಲ್ಲತ್ತೆ. ಇವ್ರು ಯಾರು ಅಂತ ಇವ್ರನ್ನ ಕುಂಡಿಸ್ ಮಾತಾಡ್ಸಕ್ಕೆ? ಇವರು ನಮ್ಮ ಮನೆಗೆ ಬರಂಗಿಲ್ಲ. ಯಾಕತ್ತೆ ಏನ್ ಮಾಡಿದ್ರಿ? ಇವ್ರು ಏನ್ ಮಾಡಿದ್ರು ಅಂತದ್ದು? ಏನೋ ಊರಿಗೆ ಬಂದಿದ್ದಾರೆ, ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತೇಳಿ ಬಂದಿದ್ರೆ ಇದೇನತ್ತೆ ಮಂತಕ್ ಬಂದಿರೋರ ಹತ್ರ ಹಿಂಗ್ ಮಾತಾಡ್ತಿದ್ಯಾ? ಸುಮ್ನೆ ಇರು ನೀನು. ಏನೇನೋ ಯೋಚನೆ ಮಾಡ್ಕೊಂಡು ಇವ್ರ ಮೇಲೆ ಸುಮ್ನೆ ಇಲ್ದೇ ಇರೋದೆಲ್ಲ ನಾನು ಮಾತಾಡ್ಬೇಡ. ನಡಿರಮ್ಮ ಜಿಲೇಬಿ, ಕೂತ್ಕ ನಡಿ. ಅಣ್ಣ ನಡಿ ಅಣ್ಣ. ಸಿನ್ಮಾವ ಚೆನ್ನಾಗಿದೀಯಾ? ಹ್ಞೂ ಚೆನ್ನಾಗಿದ್ದೀನಿ. ನೀವ್ ಯಾವಾಗ ಬಂದ್ರಿ? ಯಾಕೆ ಇಲ್ಲೇ ನಿಂತಿದ್ರ ಲಕ್ಷ್ಮಿ? ಒಳಗ್ ಕುಂಡ್ರಸದ್ ತಾನೆ? ನಾನು ಹೇಳಿದ್ರು ಅತ್ತೆ ನೋಡಿ ಇವ್ರ ಮನೆಗ್ ಬರೋದ್ ಬೇಡ, ಇವ್ರು ಯಾರ ಮನೆಗ್ ಬರಕ್ಕೆ ಅಂತಾನ ಬೈತಾ ಕೂತಾರೆ. ನೀವಾದ್ರೆ ಹೇಳ್ರಿ. ಅವನೇನು ಹೇಳೋದು? ಹೇ ಸೀನಾ, ಮೊದ್ಲು ನಿನ್ ತಂಗಿ ಜೀವನ ಹಾಳು ಮಾಡಿರೋರ್ನ ಮನೆಯಿಂದ ಆಚೆಗೆ ಹಾಕು. ಇನ್ನೊಂದ್ಸಲ ಈ ಮನೆ ಕಡೆ ಕೆತ್ತಿರ್ಗ್ ನೋಡ್ಬೇಡ್ರಿ ಅಂತ ಹೇಳಿ ಉಗಿದ್ ಕಳ್ಸಿ ಹೇಳ್ತೀನಿ. ಅಮ್ಮ ಸುಮ್ಮನಿರ್ತೀಯಾ? ಗೌರಿ ಜೀವನ ಹಾಳಾಗಕ್ಕೆ ಇವರಲ್ಲ ಕಾರಣ, ಅವಳೇ ಕಾರಣ. ನೀನು ಸುಮ್ಮನೆ ಯಾವ್ದೇದೋ ಮನ್ಸ್ನಾಗ ಇಟ್ಕೊಂಡು ಮಂತಕ್ಕೆ ಬಂದಿರೋರ್ಗೆ ಯಾವ ಮನ ಮಾಡಬೇಡ. ಸುಮ್ಮನೆ ನಡಿ ಒಳಕ್ಕೆ, ನೀನು ನಡಿ ಒಳಕ್ಕೆ. ನಿಮಗೆ ತಂಗಿ ಮೇಲಿಲ್ಲ ಪ್ರೀತಿ, ಕಂಡರ ಮೇಲೆ ಪ್ರೀತಿ ಜಾಸ್ತಿ. ಏನಾದ್ರೂ ಮಾಡ್ಕೊಳ್ರಿ, ನಾ ಹೇಳಿದ್ರೆ ಕೇಳಲ್ಲ ನೀವು. ಅಲ್ಲ ನಮ್ಗೆ ಮಕ ನೋಡಕ್ಕೂ ಇಷ್ಟ ಇಲ್ಲ, ಮಾತಾಡಕ್ಕೂ ಇಷ್ಟ ಇಲ್ಲ ಅಂದ್ರೂ ಅದ್ ಯಾಕಾದ್ರೂ ಗೊತ್ತಾವ ನಮ್ಮಂತಕ್ಕೆ ದರಿದ್ರದಾವು. ಅಮ್ಮ ಹಂಗೆಲ್ಲ ಮಾತಾಡಬಾರ್ದು. ನೀ ದೊಡ್ಡಳಾಗಿ ಹಿಂಗೇನಮ್ಮ ಮಾತಾಡೋದು? ಆಗ್ಯಾರ ಮಂತಕ್ಕೆ ಬಂದ್ರೂ ಪ್ರೀತಿಯಿಂದ ಮಾತಾಡಿಸಿ ನೀರು ಕೊಡಬೇಕು ಗೊತ್ತಾ? ಅವ್ರು ನಮಗೆ ವೈರಿಗಳಾದ್ರೂ ಸರಿ, ಅವ್ರಾಗಿ ಅವ್ರ ಮಂತಕ್ಕೆ ಬಂದಿದ್ದಾರೆ ಅಂದಮೇಲೆ ಯಾವ ದ್ವೇಷನೂ ಇಟ್ಕೊಂಡು ಮಾತಾಡಕ್ಕೆ ಹೋಗ್ಬಾರ್ದು. ನಡಿ ನೀನು. ಶಿವ, ಜಿಲೇಬಿ ಕೂತ್ಕೊಳ್ರಿ. ಕೂತ್ಕೊಳ್ಳಮ್ಮ. ಕೂತ್ಕೊಳ್ಳೋಣ. ಜಿಲೇಬಿ ಕೂತ್ಕೊ. ಜಿಲೇಬಿ, ಶಿವಣ್ಣ ಬೇಜಾರು ಮಾಡ್ಕೋಬೇಡಿ, ಅತ್ತೆ ಹಂಗೆ ಮಾತಾಡ್ತು ಅಂತಾನ. ಪರವಾಗಿಲ್ಲ ಬಿಡು, ಮಾತಾಡಿದ್ರು ಮಾತಾಡ್ಲಿ, ಏನು ಮಾಡೋಕ್ಕಾಗುತ್ತೆ? ದೊಡ್ಡಾರಲ್ವಾ, ಒಂದು ಮಾತು ಬೈದ್ರು ಬೈಲೇಳು, ನಮ್ಗೇನೇನು ಕಿರೀಟ ಕೆಳಗೆ ಬೀಳಲ್ಲ, ನಮ್ಗೇನು ಬೇಜಾರೇನೂ ಇಲ್ಲ. ಇದು ಬೇಕು. ಯಾರನ್ನ ಬೈದ್ರು ಅಂತ ಸಿಟ್ ಮಾಡ್ಕೊಂಡು ಅದೇ ಎಲ್ಲಿ ಮನೆ ಬಿಟ್ಟು ಹೋಗ್ತಿರೋ ಅಂತ ಅನ್ಕೊಂಡ್ರಿ. ಏನ್ ಸಮಾಚಾರ? ಇದ್ಕಿನ್ನಾಗೆ ಬಂದ್ಬಿಟ್ಟಿದ್ದೀರಾ ಅಪರೂಪಕ್ಕೆ. ಪಾಪನು ಕರ್ಕೊಂಡ್ಬರ್ಬೇಕು ಬೇಡವು? ಏನು ಇಲ್ಲ ಕಣತ್ಗೆ, ಸ್ವಲ್ಪ ಕೆಲಸ ಆಯ್ತು, ಏನೋ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳ್ಬೇಕಾಗಿತ್ತು, ಅದಕ್ಕೆ ಅವನ್ನ ಬಿಟ್ಟು ಬಂದ್ವಿ ನಾವೇನೆ. ಹೌದಾ? ಏನಂತ ಮುಖ್ಯವಾದ ವಿಷಯ? ಏನು ವಿಷಯ ಶಿವ? ಏನೂ ಇಲ್ಲ, ನಮ್ಮ ಸೀತನ್ಗೆ ಒಂದು ಗಂಡು ನೋಡಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಹೌದಾ? ಸೀತನ್ಗೆ ಮದ್ವೆನಾ? ಗಂಡು ಎಲ್ಲಾದ್ರೂ ನೋಡಿದ್ರಾ ಅಥವಾ ಏನು ನೋಡ್ಬೇಕು? ಇನ್ನೂ ಇಲ್ಲ ಅದ್ಗೆ, ಅದು ಸೀತನ್ಗೆ ಇದೇ ಊರಲ್ಲೇ ಗಂಡು ಹುಡುಕ್ಬೇಕು ಅಂತ ಅನ್ಕೊಂಡಿದೀವಿ. ಸೀತನ್ಗೂ ಈ ಊರಾಗೇನೆ ಮದ್ವೆ ಆಗ್ಬೇಕು ಅಂತ ಆಸೆ ಐತೆ. ಯಾಕೆಂದ್ರೆ ಅವಳ ಫ್ರೆಂಡ್ ಸೂಜಿ ಈ ಊರಲ್ಲೇ ಅಲ್ವಾ ಇರೋದು, ಅದಕ್ಕೆ ಇದೇ ಊರಲ್ಲೇ ಮದ್ವೆ ಆಗ್ಬೇಕು ಅಂತ ಅವಳ ಆಸೆ. ಅದಕ್ಕೇನೆ ನಿಮಗೆ ಗೊತ್ತಿರುತ್ತಲ್ವಾ, ಈ ಊರಲ್ಲಿ ಯಾರಾದ್ರೂ ಗಂಡುಗಳಿದ್ರೆ ಹೇಳ್ತಾರೇನೋ ಅಂತ ಹೇಳಿ ಹೋಗೋಣ ಅಂತ ಬಂದ್ವಿ. ಈ ಊರಲ್ಲೇ ಮದುವೆ ಆಗ್ಬೇಕಂತ ಸೀತಾ? ಇದೇನಿದು, ಅವಳ ಫ್ರೆಂಡ್ ಈ ಊರಿಗೆ ಬಂದವಳಂತ, ಅವಳಿಗೂ ಈ ಊರಿಗೆ ಬರ್ಬೇಕಂತ ಆಸೆ ಅಂತ? ಹ್ಞೂ ಅಣ್ಣ, ಅದೇನೋ ಅವರಿಬ್ರು ಒಂಥರ ಅಷ್ಟು ಕ್ಲೋಸ್ ಫ್ರೆಂಡ್ಗಳಂತೆ. ಅದಕ್ಕೆ ಅವಳು ಸೂಜಿ ಮದುವೆ ಆಗ್ಬೇಕಾದ್ರೇನೆ ಅವಳೇ ಸೂಜಿನೇ ಹೇಳಿದ್ಲಂತೆ, ಅದೇ ಊರಿಗೆ ನೀನು ಮದುವೆ ಆಗ್ಬಾ ಅಂತನ. ಅದಕ್ಕೇನೆ ನಾವು ಅವಳ ಆಸೆ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ಇದೇ ಊರಲ್ಲಿ ಯಾವ್ದಾದ್ರು ಗಂಡು ಹುಡುಕಿ ಮದುವೆ ಮಾಡೋಣ ಅಂತ ಬಂದ್ವಿ. ನಿಮಗಾದ್ರೆ ಗೊತ್ತಿರುತ್ತೆ ಅಲ್ವಾ, ಯಾರಾದ್ರೂ ಒಳ್ಳೆ ಹುಡುಗರು ಇದ್ರೆ ಹೇಳ್ತೀರಾ ಅಂತ ಬಂದ್ವಿ, ಹೇಳೋಗೋಣ ಅಂತನ. ಹೌದಾ? ಸರಿ ಸರಿ ಆಯ್ತು. ಯಾರಾದ್ರೂ ಅಂತ ಹುಡುಗರಿದ್ರೆ ನಾವು ನೋಡ್ಬಿಟ್ಟು ನಿಮಗೆ ತಿಳಿಸ್ತೀವಿ, ಹೇಳು. ಆತರ ಮಾಡೋದು ಬೇಡ, ನಿಧಾನವಾಗಿ ಆಗ್ಲಿ ಹೇಳು. ಒಳ್ಳೆ ಹುಡುಗನ ನೋಡೋಣ ತಗ. ಸರಿ ಕಣ್ಲಸ್ಮಕ್ಕಯ್ಯ, ಒಳ್ಳೆ ಹುಡುಗನೇ ನೋಡ್ರಿ. ನಮ್ಮ ಸೀತನ್ಗೆ ತಕ್ಕನಾದ ಜೋಡಿ ಆಗಿರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಬಡವರಾದ್ರೂ ಚಿಂತೆ ಇಲ್ಲ, ನಮ್ಮ ಸೀತನ ಚೆನ್ನಾಗಿ ನೋಡ್ಕೊಂಬ ಅಂತಾರ ಆಗ್ಬೇಕು. ಕುಡುಕ್ರು ಪಡಕ್ರನ್ನ ಬೇಡ. ಅಯ್ಯೋ, ನಮ್ಮ ಸೀತನ್ಗೆ ನಾವು ಅಂತ ಗಂಡನ ತೋರಿಸ್ತೀವ? ಆಯ್ತು ನೋಡೋಣ ಬಿಡಿ. ನಾವು ಯಾವ್ದಾದ್ರು ಒಳ್ಳೆ ಹುಡುಗನಿದ್ರೆ ನೋಡ್ಬಿಟ್ಟು ಹೇಳ್ತೀವಿ. ಇರಿ, ಅಡುಗೆ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ಅಯ್ಯೋ ಬೇಡ ಅದಕ್ಕೆ, ಅಡುಗೆ ಬೇಡ, ಏನು ಬೇಡ, ನಾವು ಹೋಗ್ತೀವಿ. ನಮ್ಮ ಅಕ್ಕ ಮಾತಾಡ್ಸ್ಕೊಂಡು ಹಂಗೇನೆ ಹೋಗ್ಬೇಕು, ಊರಿಗೆ ಹೋಗ್ತೀವಿ, ಟೈಮ್ ಆಗುತ್ತೆ. ಅಯ್ಯೋ, ಇಲ್ಲಿಗಾನ ಬಂದ್ಬಿಟ್ಟು ಅಪರೂಪಕ್ಕೆ ಬಂದಿದ್ರೆ ಹಂಗೆ ಹೋಗ್ತೀರಾ? ಊಟ ಮಾಡ್ಕೊಂಡೇ ಹೋಗ್ಬೇಕು. ಲಕ್ಷ್ಮಿ, ಇವಾಗ ಟೀನೋ ಕಾಪಿನೋ ಮಾಡ್ಕೊಂಡು ತಂದ್ಕೊಡು, ಕುತ್ಕೊಂಡಿರ್ತಾರೆ. ತೀರಾ ನಿಮ್ಮ ಅಕ್ಕ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಬರ್ರಿ. ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡ್ತಾಳೆ, ಊಟ ಮಾಡ್ಕೊಂಡು ನಿಧಾನಕ್ಕೆ ನಾಳೆ ಹೋಗಿರಂತೆ. ಹೋಗು, ಟೀ ಮಾಡ್ಕೊಂಬರೋಗು. ಅಯ್ಯೋ ಬೇಡ ಅಣ್ಣ, ಇವತ್ತೇ ಹೋಗ್ಬೇಕು. ಪರವಾಗಿಲ್ಲ, ಟೀ ಮಾಡ್ಕೊಡಿ, ಅದಕ್ಕೆ ಟೀ ಕುಡಿದು ಹೋಗ್ತೀವಿ. ಇಲ್ಲ, ಟೀ ಮಾಡ್ಕೊಡ್ತೀನಿ. ನಿಮ್ಮ ಅಕ್ಕ ಮಂತಕ್ಕೆ ಹೋಗ್ಬಾ, ಮಾತಾಡ್ಸ್ಕೊಂಬ. ಅಷ್ಟೊತ್ತಿಗೆ ಏನಾದರೂ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ತೀರಾ ಸಾಯಂಕಾಲದಂಗೆ ಹೋಗಿರಂತೆ. ಇರಿ, ಟೀ ಮಾಡ್ಕೊಬತ್ತೀನಿ ರೀ. ಹಂಗೆ ಮಾತಾಡ್ತೀರಿ, ಟೀ ಮಾಡ್ಕೊಬತ್ತೀನಿ. ಜಿಲೇಬಿ, ನಮ್ಮಮ್ಮಯ್ಯ ಮಾತಾಡ್ತಂತ ಬೇಜಾರು ಮಾಡ್ಕೋಬೇಡ. ನಮ್ಮಯ್ಯ ಗೌರಿ ಇಬ್ರು ಅದೇ ಥರನೇ. ಮಗಳು ಜೀವನ ಹಂಗಾಯ್ತು ಅಂತ ನಿಮ್ಮ ಮೇಲೆ ಒಂದು ಸ್ವಲ್ಪ ಅವರಿಗೆ ಸಿಟ್ಟು, ಅದಕ್ಕೆ ಹಂಗೆ ಮಾತಾಡಿತ್ತು ಅಷ್ಟೇ. ಬೇಜಾರು ಮಾಡ್ಕೋಬೇಡ್ರಿ. ಯಾವಾಗವಾಗ ಬರ್ತಾ ಇರ್ರಿ. ಸಂಬಂಧ ಕಳ್ಕೊಂಬಕ್ಕೆ ಹೋಗ್ಬೇಡ್ರಿ. ಗೌರಿ ನಿಮ್ಮ ಮನೆಯಿಂದ ಹೋಗಿರ್ಬೋದು, ಆದರೆ ಸಂಬಂಧ ಹಂಗೆ ಇರುತ್ತೆ. ಹಂಗೆ ಇರಲಿ ನಿಮ್ಮ ಮಧ್ಯೆ.
ಆಯ್ತು ಮಾವ, ಅದಕ್ಕೆ ತಾನೇ ನಾವು ನಿಮ್ಮನ್ನು ಹುಡ್ಕೊಂಡ್ ಬಂದಿರೋದು. ನಾವು ಯಾವತ್ತೂ ನಿಮ್ಮನ್ನ ಮರೆಯಲ್ಲ. ಸರಿಯಪ್ಪ, ಆಯ್ತು, ಹಿಂಗೆ ಇರಲಿ ನಿಮ್ಮ ಸಂಬಂಧ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.